ಇನ್ನು ಕರ್ನಾಟಕದಲ್ಲಿ ನೋಡಿ ಕಾಂಗ್ರೆಸ್ ಒಂದು ರೀತಿ ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಒಂದೇ ಒಂದು, ಈ ಬಾರಿ 9, ಅದು ಡಬಲ್ ಡಿಜಿಟ್ ಕೂಡ ಆಗ್ಬೋದು. ಆದರೆ ಯಾವ್ಯಾವ ಅಭ್ಯರ್ಥಿಗಳು ಈ ಬಾರಿ ಸೋಲನ್ನು ಕಂಡರು ಕಾಂಗ್ರೆಸ್ ಅಭ್ಯರ್ಥಿಗಳು, ನಾವು ನೋಡ್ತಾ ಹೋಗೋಣ. ಹಾಗಾದರೆ ಒಂದೊಂದೇ ಆ ಸೋಲಿಗೆ ಕಾರಣಗಳೇನು, ಎಲ್ಲಿ ಎಡವಿದ್ರು ಕಾಂಗ್ರೆಸ್ ನಾಯಕರು ಅಂತ ನೋಡ್ತಾ ಹೋಗೋಣ. ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಸೋಲನ್ನಪ್ಪಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ. ಕೋಲಾರದಲ್ಲಿ ಮಲ್ಲೇಶ್ ಬಾಬು ವಿರುದ್ಧ ಕಾಂಗ್ರೆಸ್ನ ಗೌತಮ್ ಕುಮಾರ್ ಸೋಲಪ್ಪಿದ್ದಾರೆ. ಕಾಂಗ್ರೆಸ್ನಲ್ಲಿ ಹಾವೇರಿಯಿಂದ ಆನಂದ್ ಸ್ವಾಮಿ ಘಟದೇವರ ಮಠ ಬೊಮ್ಮಾಯಿ ವಿರುದ್ಧ, ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ವಿರುದ್ಧ ಡಿಕೆ ಸುರೇಶ್ ಸೋಲನ್ನಪ್ಪಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗಡೆ ಸೋಲನ್ನ ಅನುಭವಿಸಿದ್ದಾರೆ. ಅಲ್ಲಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಇನ್ನು ಮೃಣಾಲ್ ಹೆಬ್ಬಾಳ್ಕರ್ ನಿರೀಕ್ಷೆ ಇಟ್ಕೊಂಡಿದ್ರು, ಅವರ ತಾಯಿ ಸೇರಿದಂತೆ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು. ಬಟ್ ಅಲ್ಲೂ ಕೂಡ ಇಲ್ಲ, ಅಸೂಟೆ ಸೋತಿದ್ದಾರೆ. ಧಾರವಾಡದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ನ ಪದ್ಮರಾಜ್ ಸೋಲನ್ನು ಅನುಭವಿಸಿದ್ದಾರೆ. ಕಾಂಗ್ರೆಸ್ನ ಉತ್ತರದಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಅವರು ಸೋಲಾಗಿದೆ ಶೋಭಾ ಕರಂದ್ಲಾಜೆ ವಿರುದ್ಧ. ಸೌಮ್ಯ ರೆಡ್ಡಿ ಕೂಡ ಬಹಳ ನಿರೀಕ್ಷೆಯಲ್ಲಿದ್ದರು, ಅವ್ರ ತಂದೆ ಕೂಡ ಆಸೆ ಇಟ್ಕೊಂಡಿದ್ರು, ಕನಸು ಇಟ್ಕೊಂಡಿದ್ರು, ಆದರೆ ಆಗಿಲ್ಲ. ತೇಜಸ್ವಿ ಸೂರ್ಯ ವಿರುದ್ಧ ಸೋಲನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಯಂಗ್ ಲೀಡರ್, ಬಹಳ ನಿರೀಕ್ಷೆ ಇತ್ತು, ಆದರೆ ಅಲ್ಲೇ ಸುಧಾಕರ್ ಅವರು ಗೆದ್ದಿದ್ದಾರೆ. ಮುದ್ದಹನುಮೇಗೌಡರು ಸೋಮಣ್ಣ ವಿರುದ್ಧ ಸೋತಿದ್ದಾರೆ. ಚಿತ್ರದುರ್ಗದಲ್ಲಿ BN ಚಂದ್ರಪ್ಪ ಆರಂಭದಲ್ಲಿ ಲೀಡ್ ಇತ್ತು, ಆದರೆ ಈಗ ಸೋಲನ್ನಪ್ಪಿದ್ದಾರೆ. ಉತ್ತರ ಕನ್ನಡದಲ್ಲಿ ಅಂಜಲಿ ನಿಂಬಾಳ್ಕರ್ ನೋಡಿ, ಅಂಜಲಿ ನಿಂಬಾಳ್ಕರ್ ಗೆಲ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು ಆ ಭಾಗದ ಜನರಿಗೆ, ಆದರೆ ಆಗಿಲ್ಲ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಸಂಯುಕ್ತ ಪಾಟೀಲ್ ಸೋಲನ್ನಪ್ಪಿದ್ದಾರೆ ಗದ್ದಿಗೌಡರ ವಿರುದ್ಧ. ಮನ್ಸೂರ್ ಅಲಿ ಖಾನ್ PC ಮೋಹನ್ ವಿರುದ್ಧ ಸೋಲನ್ನಪ್ಪಿದ್ದಾರೆ. ನೋಡಿ, ಈಗ ಕಾಂಗ್ರೆಸ್ನ ಅಭ್ಯರ್ಥಿಗಳು ಈಗೇನು ಸೋತಿದ್ದಾರೆ, ಬಟ್ ಕಾಂಗ್ರೆಸ್ ಕರ್ನಾಟಕದ ಪಾಲಿಗೆ ಗಮನಿಸುವುದಾದರೆ ಉತ್ತಮವಾದಂತಹ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕೆಂದರೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಇಲ್ಲಿ ಕೈ ಹಿಡಿದಿದ್ದಾವೆ ಅನ್ನೋದು ಬಹಳ ನಿಶ್ಚಿತವಾಗಿ ನಮಗೆ ಗೊತ್ತಾಗ್ತಾ ಇದೆ. ನೋಡಿ, DK ಸುರೇಶ್ ಅವರು ವರ್ಸಸ್ ಡಾಕ್ಟರ್ ಮಂಜುನಾಥ್ ಅವರು ಎಂಥ ಫೈಟ್ ರೀ. ಸ್ಟಾರ್ ಚಂದ್ರು ಸಿಕ್ಕಾಪಟ್ಟೆ ಓಡಾದ್ರು, ಪ್ರಚಾರ ಮಾಡಿದ್ರು. ಒಬ್ಬರೇ ಬಂದ್ರ ಸರ್? ಸರಿ ಸರ್, ಸರಿ ಸರ್. ವಿಸಿಟ್ ಮಾಡಿದ್ದೀರಾ ಮತಗಟ್ಟೆಗೆ? ಒಬ್ಬರೇ ಬಂದ್ರ ಸರ್? ಸರಿ ಸರ್, ಸರಿ. ನೋಡಿ, ಈ ಬಾರಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಬಹಳಷ್ಟು ಕ್ಷೇತ್ರಗಳು ಜಿದ್ದಾಜಿದ್ದಿನ ಕಣ ಅಂತ ಕರೆಸ್ಕೊಳ್ತಾ ಇತ್ತು, ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸ್ಕೊಳ್ತಾ ಇತ್ತು. ಅದರಲ್ಲಿ ಒಂದು ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ಗೆ ಸೋಲಾಗಿದೆ. ಕ್ಷೇತ್ರದ ಮತದಾರರಿಗೆ ಧನ್ಯವಾದವನ್ನ ಈ ಸಂದರ್ಭದಲ್ಲಿ DK ಸುರೇಶ್ ಅವರು ಸಲ್ಲಿಸಿದ್ದಾರೆ. 3 ಬಾರಿ ಸಂಸದನಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದೀರಿ, 4ನೇ ಬಾರಿ ಅಗ್ನಿ ಪರೀಕ್ಷೆಯಲ್ಲಿ ವಿರಾಮ ಕೊಟ್ಟಿದ್ದೀರಿ. ಮತದಾನ ಪ್ರಭುಗಳು ಕೊಟ್ಟಿರೋ ತೀರ್ಮಾನಕ್ಕೆ ನಾನು ಸ್ವಾಗತಿಸ್ತೇನೆ ಅಂತ ಹೇಳಿದ್ದಾರೆ. ಹೊಸಬರು ಚೆನ್ನಾಗಿ ಕೆಲಸ ಮಾಡಲಿ, ಕ್ಷೇತ್ರಕ್ಕೆ ಒಳ್ಳೆಯದಾಗ್ಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಬೇಕು, ಮಾಧ್ಯಮಗಳ ಸರ್ವೆಗಳು ಸುಳ್ಳಾಗಿದೆ ಅಂತ DK ಸುರೇಶ್ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. DK ಸುರೇಶ್ ಅವರಿಗೆ ಸೋಲಾಗಿದೆ. KPCC ಅಧ್ಯಕ್ಷ ಮತ್ತು DCM DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಗೆಲ್ತಾರೆ ಅನ್ನುವಂಥ ಭರವಸೆಯಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಇದ್ರು. ಈ ಬಾರಿ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳಿದ್ರು ಕೂಡ ಆ ನಂತರ ಎಲೆಕ್ಷನ್ಗೆ ನಿಲ್ಲಿಸಲಾಗಿತ್ತು. ಕಾರಣ 3 ಬಾರಿ ಗೆದ್ದಿದ್ರು, 4ನೇ ಬಾರಿ ಕೂಡ ಅವರದ್ದೇ ಗೆಲುವಾಗುತ್ತೆ ಅಂತ ಒಂದು ಭರವಸೆಯನ್ನ ಕಾಂಗ್ರೆಸ್ನ ನಾಯಕರು ಇಟ್ಕೊಂಡಿದ್ರು. ಅದರ ಆಪೋಸಿಟ್ ಆಗಿ ಯಾವಾಗ ಮೈತ್ರಿ ಅಭ್ಯರ್ಥಿ ಅಂತ ಮಂಜುನಾಥ್, BJP ಅಂತ ಹೇಳಿದ್ದು ಮಂಜುನಾಥ್ ಅವರು ನಿಂತರು, ಆಗ 50-50 ಅಂತಿದ್ರು. ತಂತ್ರ ಕುತಂತ್ರಗಳು ಕೆಲಸ ಮಾಡಿದ್ರು. ಈಗ ತಂತ್ರ ಕುತಂತ್ರಗಳು ಕೆಲಸ ಮಾಡಿದ್ರು, ಅದನ್ನ ಸ್ವಾಗತ ಮಾಡಬೇಕು. ಅದರಿಂದ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. ಜನರ ತೀರ್ಮಾನನೇ ಅಂತಿಮ ತೀರ್ಮಾನ. ಜನರ ತೀರ್ಮಾನವನ್ನು ಬಿಟ್ಟು ನಾನೇನೋ ಮಾತಾಡಕ್ ಹೋಗೋದಲ್ಲ. ಸಾಕಷ್ಟು ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಹೋರಾಟಗಳು ನಡೀತಾನೆ ಇರ್ತವೆ. ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ, ಕಾರ್ಯಕರ್ತ, ಜನರ ಸಾಮಾನ್ಯರ ಜೊತೆ ಬೆಳೆದಂತವನು, ಮುಂದಕ್ಕೂ ಕೂಡ ಅದನ್ನು ಮುಂದುವರಿಸ್ತೇನೆ. ನಾನು ನನ್ನ ಮೊದಲ ರಿಯಾಕ್ಷನ್ ಅನ್ನ ಕೊಟ್ಟಿದ್ದೇನೆ. ನಾನು ಎಲ್ಲವನ್ನೂ ಕೂಡ ಸಮಾನಾಂತರವಾಗಿ ಸ್ವೀಕಾರ ಮಾಡೋನು. ನನಗೆ ರಾಜಕಾರಣ ಅಥವಾ ರಾಜಕೀಯ ಜೀವನ ಅನಿವಾರ್ಯ ಅಲ್ಲ. ನಾನು ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡಿದವನು, ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡಿದವನು. ಸೊ ಹಾಗಾಗಿ ಇವತ್ತು ಜನರ ತೀರ್ಪನ್ನ ಸ್ವಾಗತ. ಕೆಲಸಗಳಿಗೆ ಮನ್ನಣೆಯನ್ನ ಕೊಡ್ತಾರೆ ಅಂತ
ಜನ ವಿಶ್ವಾಂತಿಯನ್ನು ಕೊಟ್ಟಿದ್ದಾರೆ. ಮೈತ್ರಿ ರಾಜಕಾರಣದಲ್ಲಿ ತಂತ್ರ ಕುತಂತ್ರಗಳು ಕೆಲಸ ಮಾಡಿದೆ. ಈಗ ತಂತ್ರ ಕುತಂತ್ರಗಳು ಕೆಲಸ ಮಾಡಿದೆ, ಅದನ್ನ ಸ್ವಾಗತ ಮಾಡಬೇಕು. ಅದರಿಂದ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. ಜನರ ತೀರ್ಪು